ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ತೀವ್ರವಾಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗೆ ಸತೀಶ್ ಜಾರಕಿಹೊಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೀಗ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಗೆ ಸತೀಶ್ ಜಾರಕಿಹೊಳಿ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಕಿರುಕುಳ ಕೊಟ್ಟಿದ್ದೇ ಆದರೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ ಅಂತ ಸಭೆಯಲ್ಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಫೈನಾನ್ಸ್ ಕಿರುಕುಳ ತಪ್ಪಿಸೋದಕ್ಕೆ ಅಂತ ಕ್ರಮ ಕೈಗೊಳ್ಳುವ ಬಗ್ಗೆ ಸಚಿವರು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇನ್ನು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು, ಕಮಿಷನರ್, ಎಸ್ಪಿ, ಫೈನಾನ್ಸ್ ಅಧಿಕಾರಿಗಳ ಒಂದು ತಂಡ ಕೂಡ ಭಾಗಿಯಾಗಿತ್ತು. ಇನ್ನು ಫೈನಾನ್ಸ್ ಕಂಪನಿಗಳು ರೂಲ್ಸ್ ಬ್ರೇಕ್ ಮಾಡುವ ಬಗ್ಗೆ ಜಿಲ್ಲಾಧಿಕಾರಿಗಳು ಹಾಗೂ ಎಸ್ಪಿ ಮಾಹಿತಿ ಕೊಟ್ಟರು. ಇದೇ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಫೈನಾನ್ಸ್ನವರಿಗೆ ಖಡಕ್ ಆಗಿಯೇ ವಾರ್ನಿಂಗ್ ಕೊಟ್ಟಿದ್ದಾರೆ. ಮನೆಗೆ ಹೋಗಿ ತೊಂದರೆ ಕೊಡಬೇಡಿ ಅಂತ ಖಡಕ್ ಆಗಿಯೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಮನೆಗೆ ಹೋಗಿ ಯಾರಿಗೂ ತೊಂದರೆ ಕೊಡಬೇಡಿ ಅಂತ ಜಿಲ್ಲಾಧಿಕಾರಿಗಳು, ಅದೇ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಪ್ರಮುಖವಾದಂಥ ಸಮಸ್ಯೆ. ಅದಕ್ಕೆ ನಮ್ಮ ವಿನಂತಿ ಅಂದರೆ ರೆಗ್ಯುಲರ್ ತುಂಬಲೇಬೇಕು. ಯಾಕಂದ್ರೆ ನಾವು ಸರ್ಕಾರ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಮಾತ್ರ, ಅಂದರೆ ಹ್ಯಾರಾಸ್ಮೆಂಟ್ ಆಗಬಾರ್ದು. ಅವಶ್ಯವಿದ್ರೆ ಟೈಮ್ ಕೊಡೋಂಥ ಸರ್ಕಾರ ಇವತ್ತು ಮುಖ್ಯಮಂತ್ರಿ ಮಟ್ಟದಲ್ಲಿ ಹೇಳಿದೆ, ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ರೆಗ್ಯುಲರ್ ಟೈಮ್ ಬೇಕಾದ್ರೆ ಕೊಡಬೇಕು. ಇನ್ನು ಎರಡನೇ ಸಮಸ್ಯೆ ಬಂದದ್ದು ಏನು ಸಬ್ಸಿಡಿ ಅಂತೇಳಿ ಮೋಸ ಹೋಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಸುಮಾರು 15,000ಕ್ಕಿಂತ ಹೆಚ್ಚಿಗೆ ಅವ್ರ ಬಗ್ಗೆ. ಯಾಕಂದ್ರೆ ಮೋಸ ಹೋಗಿದ್ದಂತೆ ನಿಜ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಹೇಳಿದ್ದು ನಿಮ್ಗೆ ಸಬ್ಸಿಡಿ 50,000 ನೀವು ತೆಗೆದುಕೊಳ್ಬೇಕು, 50,000 ನಾವು ತೆಗೆದುಕೊಳ್ತೀವಿ, ಅದು ನಾವು ತುಂಬಿಕೊಳ್ತೀವಿ. ಸೊ ಈಗ ಅವರು ತುಂಬಲಿಕ್ಕೆ ರೆಡಿ ಇಲ್ಲ. ಹೀಗಾಗಿ ಇವರು ಯಾರು ಸೈನ್ ಮಾಡಿದ್ರು ಅವ್ರ ಕಡೆ ಬಂದು ಇವರು ದುಡ್ಡು ಸ್ವಾಭಾವಿಕ, ಯಾಕಂದ್ರೆ ಸೈನ್ ಮಾಡಿದ್ದಾರೆ ಇವರು ಇವ್ರ ಕಡೆ ಬಂದರೆ. ಅದಕ್ಕೆ ಅವ್ರ ಹೆಲ್ಪಿಗಾಗಿ ಏನು ಮೋಸ ಹೋಗಿದ್ದಾರೆ. ಪೊಲೀಸು, ತಹಶೀಲ್ದಾರು, ನಾವು ಜಿಲ್ಲಾಡಳಿತ ಒಂದು ಕಮಿಟಿ ಮಾಡಿ ಇಂಡಿವಿಜುವಲ್ ಸರ್ಚ್ ಮಾಡ್ತಾ ಇದ್ವಿ. ಸೊ ಅವ್ರ ಕಡೆಯಿಂದ ತುಂಬಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಪೊಲೀಸ್ ಹೆಲ್ಪ್ ಇರ್ಬೋದು, ತಹಶೀಲ್ದಾರ್ ಹೆಲ್ಪ್ ಇರ್ಬೋದು, ಬೇರೆ ಬೇರೆ ಎಲ್ಲರಿಂದ. ಸೊ ಯಾರು ತುಂಬ್ತಾರೋ ಅವ್ರಿಗೆ ಅಡಚಣೆ